ಸಿನಿಮಾ ಬಹಳ ಮಜವಾಗಿದೆ, ತುಂಬ ಫಾಸ್ಟ್ ಆಗಿದೆ. ಆ್ಯಕ್ಚುಲಿ ಫಸ್ಟ್ ಹಾಫ್ ತುಂಬ ಚೆನ್ನಾಗಿದೆ ಅಂತ ಚಿಕ್ಸಿಗೆ ನಾನು ಹೇಳ್ತಿದ್ದೆ, ಬಟ್ ಸೆಕೆಂಡ್ ಹಾಫ್ ಅದಕ್ಕಿಂತ ಸೂಪರ್ ಆಗಿದೆ. ಆ್ಯಂಡ್ ಚಿಕ್ಕುಗೆ ಇದು ಒಂದು ಪರ್ಫೆಕ್ಟ್ ಸಿನಿಮಾ. ಆ್ಯಂಡ್ ಅವರು ಹೀರೋ ಆಗಿ ಈ ಸಿನಿಮಾಲಿ ಕಾಣಿಸ್ಕೊಂತಿರೋದು ನಮಗೆಲ್ಲರೂ ಬಹಳ ಸಂತೋಷ. ಈ ಸಿನಿಮಾ ನೋಡಿ ಸಖತ್ ಮಜಾ. ಡ್ಯಾನ್ಸ್ ಕೂಡ ಮಾಡಿದ್ದಾರೆ, ಸೊ ಡ್ಯಾನ್ಸ್ ಮಾಡಿಲ್ಲ, ಡ್ಯಾನ್ಸ್ ಸಖತ್ ಮಾಡಿದ್ದಾರೆ. ಸೊ ನಾವೆಲ್ಲ ಸ್ವಲ್ಪ ಡ್ಯಾನ್ಸ್ ಬರುತ್ತೆ ಅಂದ್ಕೊಂಡಿದ್ವಿ, ಈಗ ನಮಗೆ ಕಾಂಪಿಟೇಷನ್ ಚಿಕ್ಕನ್ನು ಕೊಡ್ತಿದ್ದಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಸಿನಿಮಾ 2 ಕಾಲ್ ಅವರು ಹೋಗಿರೋದೇ ಗೊತ್ತಾಗಿಲ್ಲ. ಚಿಕ್ಕಣ ಒಂದು ಡ್ಯಾನ್ಸ್ ಆಗಿರಲಿ, ಆ್ಯಕ್ಟಿಂಗ್ ಆಗಿರಲಿ ಎಲ್ಲ ಸಖತ್ತಾಗಿ ಮಾಡಿದ್ದಾರೆ. ಯಾವ ಹೀರೋಗಿಂತ ಕಮ್ಮಿ ಎಲ್ಲ ಚಿಕ್ಕಣ ಅಂತ ಗ್ಯಾರಂಟಿ ಹೇಳ್ಬೋದು. ಎಲ್ಲರೂ ಬನ್ನಿ, 2 ಕಾಲ್ ಅವರು ತುಂಬ ನಕ್ಕಿ ಮಜಾ ಮಾಡ್ತೀರಾ ಸಿನಿಮಾನ. ಸಿನಿಮಾ ನೋಡಿದೆ, ತುಂಬ ಇಷ್ಟ ಆಯಿತು. ಸಖತ್ ಕಾಮಿಡಿ ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬೋದು. ಆಮೇಲೆ ರವಿಶಂಕರ್ ಅವ್ರದ್ದು ಚಿಕ್ಕಣ್ಣ ಅವ್ರದ್ದು ಕಾಂಬಿನೇಷನ್ ವರ್ಕೌಟ್ ಆಗಿದೆ. ಕ್ಲೈಮ್ಯಾಕ್ಸಲ್ಲಿ ಶರಣ್ ಅವ್ರು ಬರ್ತಾರೆ, ಇಡೀ ಸಿನಿಮಾ ಕ್ರೆಡಿಟ್ ಅವ್ರು ತೊಗೊಂಡು ಹೋಗ್ತಾರೆ ಅಂತ ಹೇಳ್ಬೋದು. ಅಂದರೆ ಸಖತ್ ಕಾಮಿಡಿ ಅಂತೂ ವರ್ಕೌಟ್ ಆಗಿದೆ. ಆಮೇಲೆ ಚಿಕ್ಕಣ್ಣ ಅವರು ಹೀರೋ ಆಗಿದ್ದಾರೆ ಸಖತ್ತಾಗಿ. ಆಮೇಲೆ ಡ್ಯಾನ್ಸ್ ಎಲ್ಲ ಸೂಪರ್ ಆಗಿ ಮಾಡಿದ್ದಾರೆ. ಆಮೇಲೆ ಎಮೋಷನ್ ಇದೆ, ಕಾಮಿಡಿ ಇದೆ. ಮುಂಚಿನ ಥರ ಅವರು ಅತಿ ಹೆಚ್ಚು ಸಿನಿಮಾಗಳು ಮಾಡ್ಬೇಕಂತ ಹೇಳ್ತೀನಿ. ಆಮೇಲೆ ಸಿನಿಮಾ ಸಖತ್ತಾಗಿದೆ, ಸೂಪರ್ ಆಗಿದೆ. ಚಿಕ್ಕಣ ಹೇಳಿ, ಇಷ್ಟು ವರ್ಷಗಳ ಕನಸು ಈಡೇರಿದೆ. ಥ್ಯಾಂಕ್ ಯು ಸೋ ಮಚ್. ಬಟ್ ನಾನು ಮಾತಾಡ್ತಾನೆ ಇದ್ದೀನಿ, ಮಾತಾಡಿದ್ರು ಸ್ನೇಹಿತರುಗಳು ಮಾತಾಡಬೇಕು, ಇವ್ರು ಮಾತಾಡ್ತಾರೆ. ಸ್ವಲ್ಪ ಚಿಕ್ಕು ಭಾಳ ನಮ್ಮ ಆತ್ಮೀಯ ಸ್ನೇಹಿತರಾದ ನಮ್ಮ ಚಿಕ್ಕಣ್ಣ ಅವರು 2.5 hours ಕ್ಯಾರಿ ಮಾಡ್ತಾರೆ ಸಿನಿಮಾನ. ಇವು ಭಾಳ ಬ್ಯೂಟಿಫುಲ್ ಆಗಿ ಕ್ಯಾರಿ ಮಾಡಿದ್ದಾರೆ. ಬೀಟ್ ಫೈಟ್ ಆಗಲಿ, ಡ್ಯಾನ್ಸ್ ಆಗಲಿ ಅಥವಾ ಆ್ಯಕ್ಟಿಂಗಲ್ಲಾಗಲಿ ಎಷ್ಟೇ ನಗಿಸಿದ್ರು ಅಷ್ಟು ಅಳಿಸ್ತಾರೆ. ಅಷ್ಟು ಇಮೋಷ್ನಲ್ ಸೀನ್ಸಲ್ಲೂ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಪ್ರೊಡಕ್ಷನ್ ಕಾಸ್ಟ್ ಉಮಾಪತಿ ಅವರು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಹೀರೋಯಿನ್ ಅವರು ಇವ್ರಿಗೆ ಭಾಳ ಸಪೋರ್ಟ್, ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇಡೀ ಸಿನಿಮಾ ಎಂಟರ್ಟೈನ್ಮೆಂಟು ಎಲ್ಲೂ ಒಂದೇ ಒಂದು ನಿಮಿಷನೂ ಕೊರತೆ ಚೆನ್ನಾಗಿ ಮಾಡಿದ್ದಾರೆ. ಉಪಾಧ್ಯಕ್ಷ ಗೆದ್ದಿದೆ. ಆ್ಯಂಡ್ ನಮ್ಗೆ ಭಾಳ ಖುಷಿ ಆಗ್ತಿದೆ. ಚಿಕ್ಕಣ್ಣವ್ರು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಚಿಕ್ಕಣ ಅವರು ಲೈಕ್ ಎಂಟರ್ಟೈನ್ ಮಾಡ್ತಾ ಬಂದಿದ್ರು. ಲೈಕ್ ಕಾಮಿಕಲ್ ಈ ಸಿನಿಮಾದಲ್ಲಿ ನಮ್ಮ ಯೂತ್ಸ್ಗಾಗಿರ್ಬೋದು, ಯಂಗ್ಸ್ಟರ್ಸ್ಗಾಗಿರ್ಬೋದು, ಹೊಸ ನಮ್ಮ ಇಂಡಸ್ಟ್ರಿ ಒಳ್ಳೆ ಲವರ್ ಬಾಯ್ ಸಿಕ್ಕಿದ್ದಾರೆ. ಜೊತೆಗೆ ಒಂದು ಒಳ್ಳೆ ಕ್ಯೂಟ್ ಪೇರ್ ಇಬ್ಬರು ಹೀರೋ ಮತ್ತು ಹೀರೋಯಿನ್. ಆದಷ್ಟು ಬೇಗ ಮದುವೆ ಆಗಲಿ. ಇಲ್ಲ, ಕಂಪ್ಲೀಟಾಗಿ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾ. ಹಾಗೆ ಪ್ರತಿಯೊಬ್ಬರು ದಯವಿಟ್ಟು ಚಿತ್ರಮಂದಿರ ಬಂದು ಚಿತ್ರ ನಮ್ಮ ಇಂಡಸ್ಟ್ರಿಯ ಹೊಸ ಹೀರೋ ಲವರ್ ಬಾಯ್ ಚಾಕ್ಲೇಟ್ ಹೀರೋ ಚಿಕ್ಕಣ್ಣ ಅವ್ರ ಪಿಕ್ಚರ್ ನೋಡಿ ಹೇಳ್ಬೇಕಂದ್ರೆ ಡಾರ್ಕ್ ಚಾಕ್ಲೇಟ್ 2.5 ಗಂಟೆ ಚಿಕ್ಕಣ್ಣ ಸಿನಿಮಾ ಅಂದರೆ ನಿಮ್ಮನ್ನ ನಗಿಸ್ತಾರೆ ಅಂತ ಒಂದು ನಂಬಿಕೆ ಇಟ್ಕೊಂಡೇ ಬರ್ತೀರಾ. ಆ ನಂಬಿಕೆಯನ್ನು ಮೋಸ ಹೋಗಲ್ಲ. ಅದು ನಿಮ್ಗೆ ಸರ್ಪ್ರೈಸ್ ಆಗೋದೇನು ಅಂದರೆ ಒಂದು ಇಮೋಷ್ನಲ್ ಸೀನ್ನ ಚಿಕ್ಕಣ್ಣ ಅವ್ರಿಗೆ ಇಷ್ಟು ಅದ್ಭುತವಾಗಿ ನಟನೆ ಮಾಡಿ ನಮಗೆಲ್ಲರೂ ಒಂದು ಕ್ಷಣ ಕಣ್ಣಲ್ಲೇ ನೀರು ಬರೋದು ಆ್ಯಕ್ಟಿಂಗ್ ಮಾಡಿದ್ದಾರೆ. ನಿಜವಾಗ್ಲೂ ಅವ್ರ ಕೈಲಿ ಅಂದರೆ 10-15 ವರ್ಷ ನೋಡ್ತಾ ಇದೀವಲ್ಲ ಚಿಕ್ಕಣ್ಣ ಅವರು ಇದು ಮಾಡಿ ಮಾಡ್ತಾರೆ ಅಂತ ಅವ್ರ ಕಣ್ಣಿಲ್ಲ. ತುಂಬ ಖುಷಿ ಆಯಿತು. ಆಮೇಲೆ ಅವ್ರದ್ದು ಒಂದು ಸಾಂಗಲ್ಲಿ ನಿಜ ಹೇಳಬೇಕು ಅಂದರೆ ನಾನು ಒಬ್ಬನೇ ಅಲ್ಲ, ನಾವೆಲ್ಲರೂ ಮಾತಾಡ್ಕೊತಾ ಇದ್ದೀವಿ. ಪ್ರಭುದೇವ ಥರ ಕಾಣಿಸ್ತಾರೆ. ಸೊ ಆಗಲೇ ಶಾರುಖ್ ಖಾನ್ ಆಯಿತು, ಈಗ ಪ್ರಭುದೇವ ಅವ್ರಿಗೂ ಹೋಲಿಸ್ತಾರೆ. ನೆಕ್ಸ್ಟು ಯಾರ್ಯಾರಿಗೆ ಹೊಟ್ಟೆ ಹೊಡಿತೀವಿ ಚಿಕ್ಕಣ್ಣ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲ ಹೀರೋಗಳನ್ನ ಹೋಲಿಸಿದ್ದಾರೆ. ಭಾಳ ಚೆನ್ನಾಗಿ ಅದನ್ನು ಕ್ಯಾರಿ ಮಾಡಿದ್ದಾರೆ. ಮೇನ್ ಥಿಂಗ್ ಅದನ್ನು ಕ್ಯಾರಿ ಮಾಡೋದು ಇಂಪಾರ್ಟೆಂಟು. ನಮ್ಮ ದೀಪಣ್ಣಲಾಗಲಿ ಅಥವಾ ಕರಿಸುಬ್ಬು ಅವರಾಗಲಿ ಎಲ್ಲರೂ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಂದು ಪಾತ್ರನೂ ಭಾಳ ಚೆನ್ನಾಗಿ ಸೃಷ್ಟಿ ಮಾಡಿದ್ದಾರೆ. ಡೈರೆಕ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲೂ ಬೋರ್ ಆಗಲ್ಲ ಸಿನಿಮಾ. ನಗಿಸ್ತಾ ಇರ್ತಾರೆ, ಅಳಿಸ್ತಾರೆ, ಎಲ್ಲ ಎಮೋಷನ್ಸು ಇದೆ. ಎಲ್ಲರೂ ಬಂದು ನೋಡಿ ಹರಿಸಿ ಹಾರೈಸುತ್ತಿದ್ದಾರೆ. ಆಮೇಲೆ ಹಂಗೆ ನಮ್ಮ ಪರಮಣ್ಣ ಅವರು, ಹೀರೋಯಿನ್ ಅವರು, ಡೈರೆಕ್ಷನ್, ಪ್ರೊಡಕ್ಷನ್ ಎಲ್ಲರೂ ಕೆಲಸ ತುಂಬ ಜವಾಬ್ದಾರಿ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಿರುತ್ತೆ. ಎಸ್ಪೆಷಲಿ ನಮ್ಮ ಚಿಕ್ಕುಗೆ ಶಾರುಖ್ ಖಾನ್ ಫೋನಲ್ಲೆಲ್ಲ ಚೇಂಜ್ ಮಾಡ್ಬಿಡ್ತೀವಿ ಇನ್ಮೇಲೆ ಶಾರುಖ್ ಖಾನ್ ಅಂತೇಳಿ ಚೆನ್ನಾಗಿ ಮಾಡಿದ್ದಾರೆ. ಚಿಕ್ಕಣ ಹೇಳಿ, ಗೆಳೆಯರ ಒಂದು ಸಾಥು, ಬಹಳ ದಿನಗಳ ಕನಸು, ಒಂದು ಜರ್ನಿ, ದೊಡ್ಡ ಜರ್ನಿ. ಇಲ್ಲ, ನಿಜವಾಗ್ಲೂ ಖುಷಿ ಆಗ್ತದೆ. ಯಾಕಂದರೆ ಇದೇ ಒಂಥರ ಸೆಲೆಬ್ರಿಟಿ ಶೋ ಇದ್ದಂಗಿದೆ ನನಗೆ. ಅಷ್ಟು ಜನ ಬಂದು ಅನ್ನಿಸ್ತಾ ಇದ್ದಾರೆ.
ಈಗ ಸಿನಿಮಾ ಬಗ್ಗೆ ನಾನು ಮಾತಾಡೋಕ್ಕಾಗಲ್ಲ, ಯಾಕೆಂದರೆ ನಾನು ಆಲ್ರೆಡಿ ತುಂಬ ಮಾತಾಡಿದ್ದೀನಿ. ಏನಿದ್ರು ಸಿನಿಮಾ ನಿಮ್ಮ ಮುಂದೆ ಬಂದಿದೆ, ನೀವು ನೋಡಬೇಕು, ನಿಮ್ಮ ಅಭಿಪ್ರಾಯಗಳು ಹೇಳಬೇಕು. ಆಮೇಲೆ ಒಂದಷ್ಟು ಬುಕ್ಕಿಂಗು ಅದು ಇದು ಅಂತ ಇದ್ರಲ್ಲ, ನಿಜವಾಗ್ಲೂ ಅದು ಖುಷಿ ಆಯಿತು. ಯಾಕೆಂದರೆ ಸ್ಟಾರ್ ಸಿನಿಮಾಗಳಿಗೆ ಅಷ್ಟೇ ಬುಕ್ಕಿಂಗು ನಮ್ಗಳಿಗೆಲ್ಲ ಆಗಲ್ಲ ಅಂತ ನಿಜವಾಗ್ಲೂ ಹಂಗೆ ಅಂದ್ಕೊಂಡಿದ್ದೆ. ಬಟ್ ಯಾರ್ಯಾರು ಬುಕ್ ಮಾಡ್ಕೊಂಡು ಎಲ್ಲ ನೋಡಿದ್ದೀರ, ನಿಜವಾಗ್ಲೂ ತುಂಬ ಥ್ಯಾಂಕ್ಸ್. ಎಲ್ಲ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಚೆನ್ನಾಗಿದೆ ಪಿಕ್ಚರ್, ಚೆನ್ನಾಗಿದೆ. ಒಂದು ಚಿಕನ್ ಬರೋದು ನಾವೆಲ್ಲ ಹೇಳಬೇಕು. ಯಾಕಂದರೆ ಸಾಮಾನ್ಯವಾಗಿ ಒಂದು ಟಾಪ್ ಬರುತ್ತೆ ನಮ್ಮ ಇಂಡಸ್ಟ್ರಿಯಲ್ಲಿ, ಬರೀ ಬ್ಯಾಕ್ಗ್ರೌಂಡ್ ಇರೋರು ಮಾತ್ರ ಬೆಳೀತಾರೆ ಈ ಇಂಡಸ್ಟ್ರಿಯಲ್ಲಿ ಅಂತ. ನಿಜವಾಗ್ಲೂ ತುಂಬ ಕಷ್ಟಪಟ್ಟು, ತುಂಬ ಒಂದು ಆಸೆ ಇಟ್ಕೊಂಡು, ತುಂಬ ಕಷ್ಟದಿಂದ ಬಂದಿರೋ ಚಿಕನ್ನ ನೀವೆಲ್ಲ ಸೇರಿ ಅವ್ನು ಅನಿಸ್ಬೇಕು ಅಂತ ನಿಮ್ಮಲ್ಲಿ ವಿನಂತಿಸ್ಬೇಕು ಅಷ್ಟೇ. ಬ್ಯಾಕ್ಗ್ರೌಂಡ್ ಇಲ್ಲದೆ ಇದ್ರು ಗೆಲ್ಲ ಸರ್ ಅದಕ್ಕೆಲ್ಲ ನಮ್ಮ ನಿಜವಾಗ್ಲೂ ಕನ್ನಡದ ಜನ ನಾನು ಹೇಳ್ಕೊಂಡೇ ಬರ್ತಿದ್ದೀನಿ. ಯಾವ ಜಾತಿ, ಯಾವ ಧರ್ಮ, ಯಾರು ಏನು ಒಂದು ನೋಡಲ್ಲ. ಅವನ್ನೆಲ್ಲ ಪ್ರತಿಭೆ ಇದ್ರೆ 100% ನಮ್ಮನ್ನು ಮೆರೆಸ್ತಾರೆ, ಅದು ಗೊತ್ತಿರೋ ವಿಷಯ. ಎಲ್ಲರೂ ಉಪಾಧ್ಯಕ್ಷ ಯಾರ್ಯಾರು ನೋಡಿದ್ದೀರಾ ಈಗ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ, ಯಾರ್ಯಾರು ನೋಡಿಲ್ಲ ದಯವಿಟ್ಟು ನೋಡಿರಿ. ಹೊಸ ವರ್ಷಕ್ಕೆ ಹೊಸ ಕನ್ಸೆಪ್ಟ್ಕೊಂಡು ಬಂದಿದ್ದೀನಿ, ಇದು ಒಂಥರ ಭವಿಷ್ಯನೇ. ದಯವಿಟ್ಟು ಎಲ್ಲರೂ ನೋಡಿ, ಖಂಡಿತ ಫ್ಯಾಮಿಲಿ, ಕಾಲೇಜು, ಯೂತ್ಸು ಎಲ್ಲರಿಗೂ ಇಷ್ಟ ಆಗುತ್ತೆ. ದಯವಿಟ್ಟು ನೋಡಿರಿ, ಎಲ್ಲ ನೋಡಿ ಹರಿಸಿ ಆಶೀರ್ವದಿಸಿ. ಥ್ಯಾಂಕ್ ಯು ಸೊ ಮಚ್. ಎಲ್ಲ ಹೇಳಿದ್ದಾರೆ ನಮ್ಮ ಬ್ರದರ್ಸು, ಅಲ್ಟಿಮೇಟ್ ಆಗಿದೆ. ಚಿಕಣ ನೆನೇನು ಸಿಕ್ಕಿದ್ವಿ, ತುಂಬ ನರ್ವಸ್ ಆಗಿದ್ರು. ಆ ನರ್ವಸ್ ಇವಾಗಲೂ ಪಕ್ಕದಲ್ಲೇ ಕೂತು ನೋಡ್ಬೇಕಾದ್ರೆ ಅವ್ರು ಹೇಳ್ತಾರಲ್ಲ ಹಾಕು, ನಾವು ಹೇಳ್ತಿದ್ವಿ. ಸೊ ಟೆನ್ಷನ್ನೇ ಬೇಡ. ಆ್ಯಂಡ್ ಯಾರೇ ಸಿನಿಮಾ ಥಿಯೇಟ್ರಿಗೆ ಬಂದರೆ ತುಂಬ ಎಂಟರ್ಟೈನ್ಮೆಂಟ್ ಆಗಿದೆ. ನೋಡಿ, ಮಜಾ ಮಾಡಿ. ತುಂಬ ಖುಷಿ ಆಗ್ತಿದೆ. ಚಿಕ್ಕಣ್ಣ ಸರ್ 100% ಗೆದ್ದಿದ್ದಾರೆ. ನಾನು ಅವತ್ತು ಹೇಳಿದ್ದೆ, ಅವರ ಗಾರೆಯಿಂದ ತಾರೆ ಆದವರು ಇವತ್ತು ಎಲ್ಲ ಕರ್ನಾಟಕ ಜನತೆ ನೀವೆಲ್ಲ ಸೇರ್ಬಿಟ್ಟು ಅವ್ರನ್ನ ಗೆಲ್ಸಿದ್ದೀರಾ. 100% ಸಿನಿಮಾ ನಾವು ಅವತ್ತು ಏನು ಇಂಟರ್ವಲ್ಲೆಲ್ಲ ಹೇಳ್ತಾ ಬಂದಿದ್ವಿ, ಅದನ್ನ ಇವತ್ತು ಎಲ್ಲರೂ ಹೇಳ್ತಿದ್ದಾರೆ. ಖಂಡಿತವಾಗ್ಲೂ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇರಲಿ. ಚಿಕ್ಕಣ್ಣ ಸರಿ ಜಾಸ್ತಿ ಇರಲಿ, ಯಾಕೆಂದರೆ ನಮ್ಮ ಥರ ಕೆಟಗರಿ ಅವರು, ಅಂದರೆ ಮಧ್ಯಮ ವರ್ಗದಿಂದ ಬಂದವರು, ಅಂಥವ್ರು ಬೆಳಿಬೇಕು ಅನ್ನೋದು ನಮ್ಗೆ ತುಂಬ ಆಸೆ. ಇವಾಗ ಗೆದ್ದಿದ್ದಾರೆ ಚಿಕ್ಕಣ್ಣ ಅಂತ ಹೇಳೋಕ್ಕೆ ನಾನೊಬ್ಬ ಅವರ ಫ್ಯಾನ್ ಆಗಿ ಮತ್ತೆ ಒಬ್ಬ ತಮ್ಮ ಆಗಿ ತುಂಬ ಖುಷಿ ಕೊಡ್ತಿದೆ. ಖಂಡಿತವಾಗ್ಲೂ ಬನ್ನಿ, ನೀವು ಏನು ಅನ್ಕೊಂಡ್ಬರ್ತೀರ ಅದು ಉಪಾಧ್ಯಕ್ಷ 100% ಮೋಸ ಮಾಡಲ್ಲ. ನಮ್ಮ ಡೈರೆಕ್ಟರ್ ಆಗಿರ್ಬೋದು, ಉಮಾಪತಿ ಸರ್ ಆಗಿರ್ಬೋದು, ಸಿನಿಮಾನ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರಿಗೂ ಅಷ್ಟೇ ಚೆನ್ನಾಗಿ ಇಷ್ಟ ಆಗ್ತಿದೆ, ಅದು ತುಂಬ ಖುಷಿ ಕೊಡ್ತಿದೆ. ಬನ್ನಿ, ಎಂಕರೇಜ್ ಮಾಡಿ ಉಪಾಧ್ಯಕ್ಷಗೆ, ಹಾಗೆ ಕನ್ನಡ ಸಿನಿಮಾಗೆ ಕೇಳ್ಕೊತೀನಿ. ಥ್ಯಾಂಕ್ ಯು. ಏನಂದ್ರೆ ಗಾರೆ ಕೆಲಸದಿಂದ ಇವತ್ತು ಉಪಾಧ್ಯಕ್ಷ ಆಗಿದ್ದಾರೆ, ಅದು ಅವ್ರ ಲೆವೆಲ್, ಅದಕ್ಕೆ ಅಪ್ರಿಷಿಯೇಷನ್. ಯಾಕೆಂದ್ರೆ ಯಾಕೆ ಹೇಳ್ತಿದ್ರಿ ಅಂದ್ರೆ ಒಂದು ಚಿಕ್ಕ ಸ್ಕ್ರಾಚ್ ಇಂದ ಟ್ಯಾಲೆಂಟ್ ಇದ್ರೆ ಯಾರು ಎಲ್ಲಿ ಬೇಕಾದ್ರೂ ಬೆಳಿಬೋದು ಅನ್ನೋದು ಇಲ್ಲಿ ಪ್ರೂವ್ ಮಾಡ್ತಿದ್ದಾರೆ. ಮುಂದೆ ದೊಡ್ಡ ಹೀರೋ ಆಗ್ತಾರೆ. ಸೊ ಇಡೀ ಸಿನಿಮಾದಲ್ಲಿ ಹೀರೋ ಅಂತ ಅನ್ಸ್ಕೊಂಡಿದ್ದಾರೆ. ಖಂಡಿತ ನಮ್ಮ ಕರ್ನಾಟಕಕ್ಕೆ ಒಂದು ದೊಡ್ಡ ಹೀರೋ ಆ್ಯಂಡ್ ನಮ್ಮ ಕನ್ನಡಿಗರ ಆಶೀರ್ವಾದ ಖಂಡಿತ ಚೆನ್ನಾಗಿದೆ ಅಂತ ಹೇಳಬೇಕು ಅನ್ನೋದು ಒಂದೇ. ನನಗೆ ನಿಮಗೆ ಗೊತ್ತಿದೆ, ಉಪಾಧ್ಯಕ್ಷ ಸಿನಿಮಾ ಡೇವನ್ನಿಂದ ಭಾಳ ಕಷ್ಟಪಟ್ಟು ಮಾಡಿದ್ದೀವಿ. ಇವತ್ತಿಗೆ ರಿಲೀಸ್ ಆಗಿದೆ. ಇಂಡಸ್ಟ್ರಿಯ ಎಲ್ಲ ಕಲಾವಿದರು ಸಪೋರ್ಟ್ ನೀಡಿದ್ದಾರೆ, ಎಲ್ಲ ಟೆಕ್ನಿಷಿಯನ್ಸ್ ಆಡಿಯನ್ಸ್ಗಳು ಎಲ್ಲ ಕಡೆ ಖುಷಿ ಪಟ್ಟಿದ್ದಾರೆ. ನಿಜವಾಗ್ಲೂ ಖುಷಿಯಾಗಿದೆ ಅನ್ನೋದ್ರೆ ನೆನ್ನೆನೇ 9 ಶೋ ಹೌಸ್ಫುಲ್ ಆಯಿತು. ಆದರೆ ನಮ್ಮ ಬೆಂಗಳೂರು, ಮೈಸೂರು ಮಾತ್ರ, ಅದೇ ಒಂದು ದೊಡ್ಡ ಸಾಧನೆ ಅನಿಸುತ್ತೆ. ಇವತ್ತು ಎಲ್ಲ ಕಡೆ ಒಂದೊಂದು ಶೋ ಎಕ್ಸ್ಟ್ರಾ ಮಾಡ್ಕೊತೀವಿ ಅಂದರು. ನಾವು ನೆನ್ನೆ ಥಿಯೇಟ್ರ್ ಕೊಡ್ರೆ ಆದರೂ ನಮಗೆ ಥಿಯೇಟ್ರ್ಗಳು ಕೊಡಲಿಲ್ಲ. ಇವತ್ತು ಒಂದೊಂದು ಶೋ ಹಾಕ್ಕೊತೀನಿ ಅಂದರೆ ಹಾಕ್ಕೊಟ್ರಪ್ಪ. ಸಿನಿಮಾಗೆ ನಾವೆಲ್ಲ ಯಜಮಾನರು, ಜನ ಯಜಮಾನರುಗಳು, ಜನ ಬೇಕು ಅಂದರೆ ನೀವು ಮಾಡಿ ಅಂತ ಹೇಳಿ. ಸರ್, ಈಗ ಪರ್ಟಿಕ್ಯುಲರ್ ಆಗಿ ಅದೇ ಎಲ್ಲ ಸ್ಟಾರ್ಗಳು ಬಂದಿರೋಂಥ ತುಂಬ ಸ್ಪೆಷಲ್ಲು. ಅವ್ರ ಸಿನಿಮಾಗೆ ಎಷ್ಟೋ ಸಾರಿ ಥಿಯೇಟ್ರಿಗೆ ಬರಲ್ಲ ಆ ಸಿಚುವೇಶನ್ ಸರ್. ಇಡೀ ಈ ಬಾಸ್ ಗ್ಯಾಂಗು, ನಿಮ್ಮ ಗ್ಯಾಂಗ್ ಎಲ್ಲವೂ ಬಂದಿತ್ತು, ಅದ್ರ ಬಗ್ಗೆ ಹೇಳಲ್ಲ. ಹಳೆ ಗ್ಯಾಂಗೆ ಸರ್ ಅದು. ಯಾಕೆಂದರೆ ನನಗೆ ಖುಷಿ ಆಗೋದೇನು ಅಂದರೆ, ನೋಡಿ, ಕನ್ನಡ ಸಿನಿಮಾ ಅಂತ ಬಂದಾಗ ಎಲ್ಲರೂ ಒಟ್ಟಿಗೆ ನಿಲ್ಲಬೇಕಾಗ್ತದೆ. ಒಬ್ಬರು ಗೆದ್ದರೆ ಎಲ್ಲರೂ ಗೆದ್ದಂಗೆ, ಒಬ್ಬರು ಸೋತ್ರೆ ಎಲ್ಲರೂ ಸೋತಂಗೆ. ಇದು ನಾವೆಲ್ಲರೂ ಕಷ್ಟಪಡ್ತಾ ಇರೋದು ಇಂಡಸ್ಟ್ರಿನ ಜೀವ
ತುಂಬಿ ಇನ್ನೊಂದಷ್ಟು ದಿನ ನಾವು ಒಳ್ಳೊಳ್ಳೆ ಸಿನಿಮಾಗಳು ಕೊಡಬೇಕು ಅನ್ನೋದು ಬಿಟ್ಟರೆ ಹಣಕಾಸು ಮತ್ತೊಂದು ಇನ್ನೊಂದು ಅಂತ ಬಂದಾಗ ನಮಗೆಲ್ಲ ಬೇರೆ ಬೇರೆ ವ್ಯಾಪಾರಗಳಿದ್ದಾವೆ. ಸಿನಿಮಾ ಅಂತ ಬಂದಾಗ ನಾವು ಮನೋರಂಜನೆ ಮಾಡೋಕ್ಕೆ ಮಾತ್ರ ಬಂದಿರ್ತೀವಿ. ನಾವೆಲ್ಲ ಕಲಾ ಸರಸ್ವತಿ ಮಕ್ಕಳು ಪ್ರತಿಯೊಂದು ಸಿನಿಮಾಕ್ಕೂ ಎಲ್ಲ ಆರ್ಟಿಸ್ಟ್ಗಳು ಹಿಂಗೆ ನಿಲ್ಲಬೇಕು ಅನ್ನೋದೇ ನಂದೊಂದು ಮಹದಾಸೆಯ ಒಂದು ಆಸೆ. ನಾನು ಎಲ್ಲರಲ್ಲೂ ಕೇಳ್ಕೊಳ್ಳೋದಷ್ಟೇ, ಕನ್ನಡ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ, ಭಾಳ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ, ಎಲ್ಲ ಕಡೆ ಒಳ್ಳೆ ಪ್ರಶಂಸೆ ಬರ್ತಾ ಇದೆ. ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಸಕ್ಸಸ್ ರ್ಯಾಲಿ ಯಾವ ಥರ ಇದೆ ಮುಂದೆ? ಈಗ ಒಂದು ಶೋ ಆಗಿದೆ ಅಷ್ಟೇ, ಹೌದು. ಹೆಂಗಿರುತ್ತೆ? ಅದೇ ಇವತ್ತು ನಾಳೆ ನೋಡಿಕೊಂಡು ಏನೇನು ಮಾಡ್ಬೋದು ಅಂತೇಳಿ ಭಾನುವಾರದಿಂದ ಸಕ್ಸಸ್ ರ್ಯಾಲಿ ಸ್ಟಾರ್ಟ್ ಮಾಡ್ತೀವಿ. ಎಲ್ಲ ಭಾಗದಲ್ಲಿ ಒಂದೊಂದು ಪ್ರೆಸ್ ಮೀಟ್, ಒಂದು ಹೆಡ್ ಕ್ವಾರ್ಟರ್ಸಲ್ಲಿ ಒಂದೊಂದು ಪ್ರೆಸ್ ಮೀಟ್ ಮಾಡಬೇಕು ಅಂತೇಳಿ ಪ್ರಯತ್ನ ಪಟ್ಟಿದ್ದೀವಿ. ಇನ್ನೂ ಏನೇನು ಆಗ್ತದೆ ಆದಷ್ಟು ಮಾಧ್ಯಮಗಳ ಮುಖಾಂತರ ಜನಗಳನ್ನ ಭೇಟಿ ಮಾಡುವಂಥ ಕೆಲಸ ಮಾಡ್ತೀವಿ.